ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸಿನಿಮಾದ ಬಗ್ಗೆ. ಸೊ ಸಿನಿಮಾ ಹೇಗೇ ಇರಲಿ, ಅವರು ಥಿಯೇಟರ್ ಕಾಲು ಇಟ್ಟಿರಲ್ಲ ಲಿಟ್ರಲಿ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ರೆ ಎಷ್ಟೋ ಜನ ಸುಮ್ಮನೆ ನೆಗೆಟಿವ್ ಆಗಿ ಹೊಡಿತಾರೆ. ನಮ್ಮ ಕನ್ನಡದವರು, ನಮ್ಮ ನೆಲದವ್ರು ಆಗಿದ್ಕೊಂಡು ಸಿನಿಮಾನ ನೋಡೂ ಇರಲ್ಲ ಅವರು. ಸೊ ಇಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಲೈಕ್ ನೋಡದೆ ಕಮೆಂಟ್ ಮಾಡೋರು ಪ್ಲೀಸ್ ಫಿಲಮ್ನ ಒಂದ್ಸತಿ ಬಂದು ನೋಡಿ, ಇಷ್ಟ ಆಗದಿದ್ರೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ, ವಿ ವಿಲ್ ಟೇಕ್ ಇಟ್. ನೋಡ್ದೆ ಸುಮ್ಮನೆ ಬೇಕು ಅಂತ ದಯವಿಟ್ಟು ಒಂದು ಒಳ್ಳೆ ಮೂವಿಗೆ ಈ ಥರ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಹಾಕಬೇಡಿ. ನೋಡಿ ಇಷ್ಟ ಆಗಿಲ್ವಾ, ವಿ ವಿಲ್ ಸ್ಟಿಲ್ ಅಕ್ಸೆಪ್ಟ್. ಆಯಿತು ಅವ್ರಿಗೆ ಇಷ್ಟ ಆಗಿಲ್ಲ, ಬಿಕಾಸ್ ಮೂವಿ ಅನ್ನೋದು ಮಾಡೋದು ಒಂದು ತುಂಬ ಪ್ಯಾಷನ್, ಲವ್, ತುಂಬ ಎಫರ್ಟ್ ಆ್ಯಂಡ್ ತುಂಬ ದುಡ್ಡು, ಎಲ್ಲರ ಕಷ್ಟನೂ ಅದರಲ್ಲಿರುತ್ತೆ. ಸೊ ಸುಮ್ಮನೆ ಒಂದು ಮಾತಲ್ಲಿ ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ ಅಂತ ನೋಡದೆ ಮಾಡೋದು, ಐ ಫೀಲ್ ಇಟ್ಸ್ ನಾಟ್ ರೈಟ್. ನೋಡ್ಬಿಟ್ಟು ಇಷ್ಟ ಆಗಿಲ್ಲ ಅಂದರೆ ಓಕೆ, ವಿ ಸ್ಟಿಲ್ ಅಗ್ರಿ. ಒಂದು ವಸ್ತು ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಇಲ್ಲ ಅಲ್ಲ, ಒಬ್ರೊಬ್ರು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾರೆ. ಸೊ ಒಬ್ರಿಗೆ ಇಷ್ಟ ಆಗಲ್ಲ ಅಂದರೆ ಇಟ್ಸ್ ಓಕೆ, ಬಟ್ ನೋಡ್ಬಿಟ್ಟು ಕಮೆಂಟ್ ಮಾಡಿ. ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಆಗಲಿ, ನೆಗೆಟಿವ್ ಇದನ್ನ ಫಿಲಮ್ ಬಗ್ಗೆ ಮಾತ್ರ ದಯವಿಟ್ಟು ಹಾಕಬೇಡಿ. ಓಕೆ. ಸೊ ಮೇಲ್ನೋಟಕ್ಕೆ ನೋಡಿದಾಗ ದರ್ಶನ್ ಸರಿ ಕೋಪ ಜಾಸ್ತಿ ಅಂತಾರೆ. ಸೊ ನೀವು ಅವ್ರ ಜೊತೆ ದಿನನಿತ್ಯ ಇರೋರು, ಇದ್ರ ಬಗ್ಗೆ ಹೇಳೋದಾದ್ರೆ? ಕೋಪ ಇದೆ, ಐ ಆಮ್ ನಾಟ್ ಗೋಯಿಂಗ್ ಟು ಡಿನೈ ದ್ಯಾಟ್. ಅವರು ಈಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್. ಇಲ್ಲಿ ಥಿಂಕ್ ಮಾಡಿ ಮಾತಾಡಲ್ಲ ಅವರು. ಇಲ್ಲೇನ್ ಬರುತ್ತೆ ಪಟ್ ಅಂತ ಬರುತ್ತಲ್ಲಿ ಅವ್ರ ಬಾಯಲ್ಲಿ. ಓಕೆ. ಸೊ he is a little kopa, he has anger, ಇದು, ಬಟ್ ಯಾವಾಗ್ಲೂ ಇಲ್ಲ, he doesn't. ಈಗ ಮನೇಲೂ ಅಷ್ಟೇ ಎಷ್ಟು ಸಾಫ್ಟ್ ಆಗಿ ಹೋಗಿದ್ದಾರೆ ಅಂದ್ರೆ, ಈಗ ಮನೆ ಒಳಗೆ ನಾನ್ ಕೂಗಾಡ್ತಾ ಇದ್ರು ವಿನೀಶ್ ಕೇಳ್ತಾರೆ, ನಿಮ್ಮ ಅಮ್ಮಂಗೆ ಜಾಸ್ತಿ ಇರಿಟೇಟ್ ಮಾಡ್ಬೇಡ, ಕೂಗಾಡ್ತಾಳೆ ಮನೆ ಅಂತ. ಸೊ ಐ ಥಿಂಕ್ ದ ಸಿಚುವೇಶನ್, ಸರ್ಟನ್ ಪ್ಲೇಸಸ್, ಸರ್ಟನ್ ಪೀಪಲ್, ಮೇ ಬಿ ಅವ್ರು ಆ ಥರ ರಿಯಾಕ್ಟ್ ಮಾಡೋದಕ್ಕೆ ಆಗತ್ತೋ ಏನೋ ಅಂತ ಅನ್ಸುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಹಿ ಈಸ್ ನಾಟ್ ಲೈಕ್ ದಟ್. ಓಕೆ. ಸೊ ಅಕ್ಕ, ಡೆವಿಲ್ ಸಿನಿಮಾ ಸ್ಟಾರ್ಟ್ ಆಗಿತ್ತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಎಲ್ಲ ಆರಾಮಾಗಿ ನಡೀತಾ ಇತ್ತು. ಸಡನ್ ಆಗಿ ವಿ ಗೆಟ್ ಟು ಹಿಯರ್ ಅ ಶಾಕಿಂಗ್ ನ್ಯೂಸ್. ಸೊ ಅದನ್ನ ನೀವೊಂದು ವೈಫ್ ಆಗಿ, ಇವಾಗ ನಿಮ್ಮ ಫ್ಯಾಮಿಲಿಗೂ ತುಂಬ ಎಫೆಕ್ಟ್ ಆಗಿರುತ್ತೆ, ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ರಚನಾ, ವಿ ನೆವರ್ ಎಕ್ಸ್ಪೆಕ್ಟೆಡ್ ಒಂದು, ಆ್ಯಂಡ್ ನಮಗೆ ಈ ಥರ ಒಂದು ಸಿಚುವೇಶನ್ ಅರೈಸ್ ಆಗುತ್ತೆ ಅಂತಲೂ ಕ್ಲೂನೂ ಇರಲಿಲ್ಲ. ಬಿಕಾಸ್ ನಮಗೆ ಲೀಗಲ್ ಸಿಸ್ಟಮ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಆ್ಯಂಡ್ ನಮ್ಮ ಲಾಯರ್ಸ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಸೊ ಈ ಥರ ಒಂದು ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಥಾಟು ಇರಲಿಲ್ಲ ನಮಗೆ. ಅವತ್ತು ಐ ಥಿಂಕ್ ಅವತ್ತು ದರ್ಶನ್ ಊರಲ್ಲೂ ಇರಲಿಲ್ಲ, ಅವರು ಇದಕ್ಕೆ ಹೋಗಿದ್ರು, ಕುದುರೆ ಏನೋ ಪಿಕ್ ಮಾಡೋಕ್ಕೆ ಅಂತ. ಹಿ ಹೆಡ್ ಗಾನ್ ಟು ತಮಿಳ್ನಾಡು. ನಾನು ಐ ವಾಸ್ ಆನ್ VC, ಸುಪ್ರೀಂ ಕೋರ್ಟ್ದು ಅವತ್ತು ಫೈನಲ್ ಇದು ಡಿಸ್ಪೋಸಲ್ ಇತ್ತು ಕೇಸ್ದು, VCಯಲ್ಲಿದ್ದೆ. ಆ್ಯಂಡ್ ಫಾರ್ ಮೀ ಅದು ಬೇಲ್ ಕ್ಯಾನ್ಸಲ್ ಅಂತ ಬಂದಿದ ತಕ್ಷಣ ತುಂಬಾ ಬೇಜಾರಾಯಿತು. ಆ್ಯಂಡ್ ಐ ವಾಸ್ ಇನ್ ತುಂಬಾ ಬೇಜಾರಾಯಿತು ನನಗೆ. ಅದನ್ನು ನಾನು ಹೇಗೆ ದರ್ಶನಕ್ಕೆ ಕನ್ವೆ ಮಾಡಬೇಕು ಅನ್ನೋದನ್ನು ಐ ವಾಸ್ ಥಿಂಕಿಂಗ್. ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಅಂದಮೇಲೂ ನಾನು ಒಂದು 15 ಮಿನಿಟ್ಸ್ ನಾನು ಅವ್ರಿಗೆ ಫೋನೇ ಮಾಡಿಲ್ಲ. ಐ ವಾಸ್ ಹೋಲ್ಡಿಂಗ್ ಮೈ ಸೆಲ್ಫ್ ಅಪ್. ನನಗೆ ಹೆಂಗೆ ಫೋನ್ ಮಾಡೋದು, ಹೆಂಗೆ ಹೇಳೋದು, ಬಿಕಾಸ್ ಅವ್ರು ಆ ಟೆನ್ಷನಲ್ಲಿ ಇದ್ದರು. ರಚನಾ ಸುಮಾರು ದಿನದಿಂದ ಸುಪ್ರೀಂ ಕೋರ್ಟಲ್ಲಿ ಇದ್ದಾಗಿಂದನೂ ಆ ಟೆನ್ಷನಲ್ಲಿ ಇದ್ದರು. ಅವ್ರು ಯಾವಾಗಲೂ ಅವ್ರ ಮೈಂಡಲ್ಲಿ ಅದು ಬ್ಯಾಕ್ ಆಫ್ ಹಿಸ್ ಮೈಂಡ್ ಇಟ್ ವಾಸ್ ರನ್ನಿಂಗ್. ಅವರು ಹೇಳ್ತಿರ್ಲಿಲ್ಲ, ಬಟ್ ಐ ಕುಡ್ ಸಿ ಮೋಸ್ಟ್ ಆಫ್ ದ ಟೈಮ್ ಸುಮ್ಮನೆ ಆಗ್ಬಿಡೋರು, ಸುಮ್ಮನೆ ಕೂತ್ಬಿಡೋರು, ಮಾತು ಕಡಿಮೆ ಮಾಡಿದ್ರು. ಆ್ಯಂಡ್ ಮನೇಲೂ ಅಷ್ಟೇ ಸುಮ್ಮನೆ ಒಬ್ಬರೇ ರೂಮಲ್ಲಿ ಕೂತ್ಕೊಂಡ್ಬಿಡೋರು ಜಾಸ್ತಿ. ನಾವು ಬೇಕು ಅಂತ ಪೆಪ್ಪೆಮ್ ಅಪ್ ಹೋಗೋದು, ಕಾಮಿಡಿ ಮಾಡೋದು, ಫನ್ ಮಾಡೋದು ಮಾಡ್ತಾಯಿದ್ರು. ಅವ್ರು ಆವಾಗಲೂ ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ಇಟ್ ಬಿಕಮ್ ಸೈಲೆಂಟ್. ಸುಮಾರು ದಿನಗಳಿಂದನೇ ಆ ಪ್ರೋಸೆಸ್ ನಾನು ನೋಡ್ತಿದ್ನಲ್ಲ. ಸೊ ದೆನ್ ನನಗೆ ಇನ್ಯಾರೋ ಬೇರೆ ಯಾರೋ ಫೋನ್ ಮಾಡಿ ಹೇಳೋದಕ್ಕಿಂತ ನಾನೇ ಫೋನ್ ಮಾಡೋದು ಅಂತ ಜಸ್ಟ್ ಕಾಲ್ಡ್. ಫೋನ್ ಮಾಡಿದಾಗ ಹಿ ಜಸ್ಟ್ ಏನಾಯ್ತು ವಿಜಿ, ಅಷ್ಟೇ ಕೇಳಿದೆ, ಏನಾಯ್ತು ವಿಜಿ ಅಂದರು. ಅಪ್ಪಮ್ಮ ಕ್ಯಾನ್ಸಲ್ ಆಯಿತು ಬೇಲ್ ಅಂದೆ. ಹಿ ವಾಸ್ ಲೈಕ್ ಸೈಲೆಂಟ್. ಒಂದು ಪದ ಅವ್ರ ಬಾಯಿಂದ ಬರಲಿಲ್ಲ. ಒಂದು ಮಿನಿಟ್ ಆಫ್ ಸೈಲೆನ್ಸ್. ಅದಾದಮೇಲೆ ಸೆಟ್, ಹೌದಾ ಆಯಿತು ಬಿಡು, ರೆಡಿ ಮಾಡು ಬ್ಯಾಗ್ನ, ಬರ್ತಾಯಿದ್ದೀನಿ. ದಟ್ಸ್ ಆಲ್. ಆ್ಯಂಡ್ ಇನ್ಫ್ಯಾಕ್ಟ್ ಹಿ ಸ್ಟಾರ್ಟೆಡ್ ಟೆಲ್ಲಿಂಗ್ ಮಿ, ಹುಷಾರು, ಇನ್ನು ಸ್ಟ್ರಾಂಗ್ ಆಗಿರು, ಅಳ್ಕೊಂಡು ಕೂತಿರ್ಬೇಡ, ವಿನೀಶ್ನ ನೋಡ್ಕೊ, ನಾ ಬರ್ತಾಯಿದ್ದೀನಿ, ಬರೋಕ್ಕೆ 1-2-3 hours ಆಗುತ್ತೆ, ಬಂದಿದ ತಕ್ಷಣ ಹೊರಡ್ತೀನಿ, ನೀನು ಹುಷಾರು, ವಿನೀಶ್ನ ನೋಡು,
ಆ್ಯಂಡ್ ಏನೇನಿದೆ ಮನೆದೆಲ್ಲ ನೋಡ್ಕೋ, ದಟ್ಸ್ ಆಲ್ ಹಿ ಸೆಟ್. ಸೊ ಅಕ್ಕ ಇಷ್ಟು ದಿನ ದರ್ಶನ್ ಸರ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಸೊ ಲೇಟ್ಲಿ ಅವ್ರ ಫ್ಯಾನ್ಸ್ನ ಕೂಡ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಜಸ್ಟ್ ಬಿಕಾಸ್ ಅವರು ದರ್ಶನ್ ಸರ್ನ ಇಷ್ಟಪಡ್ತಾ ಇದ್ದಾರೆ, ಅವ್ರನ್ನ ಮೆರೆಸ್ತಾ ಇದ್ದಾರೆ ಅಂತ ಒಂದೇ ಒಂದು ವಿಚಾರಕ್ಕೆ ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ. ಅದು ಎಷ್ಟು ಕೀಳ್ಮಟ್ಟಕ್ಕೆ ಅಂದರೆ ಅನ್ಎಜುಕೇಟೆಡ್ ಅಂತ ಪಬ್ಲಿಕಲಿ ಹ್ಯುಮಿಲಿಯೇಟ್ ಮಾಡೋ ಅಷ್ಟು. ಅದು ಒಂದು ರೆಸ್ಪಾನ್ಸಿಬಿಲಿಟಿ ಇರೋರು ಹೇಳುವಂಥ ಮಾತುಗಳಿದು. ನಮ್ಮ ಇಂಡಸ್ಟ್ರಿಯಲ್ಲಿ ಅಭಿಮಾನಿಗಳನ್ನ ದೇವರು ಅಂತ ಪೂಜೆ ಮಾಡುವಂಥ ಇಂಡಸ್ಟ್ರಿ ಇದು. ಸೊ ಅಂಥ ಇಂಡಸ್ಟ್ರಿಯಲ್ಲಿ ಅಭಿಮಾನಿಗಳನ್ನೇ ಅನ್ಎಜುಕೇಟೆಡ್ ಅಂತ ಕರೆಯೋದಾಗಲಿ, ಅವ್ರನ್ನ ಹ್ಯುಮಿಲಿಯೇಟ್ ಮಾಡೋದಾಗಲಿ, ಜಸ್ಟ್ ಬಿಕಾಸ್ ಅವ್ರವ್ರ ಸ್ಟಾರ್ನ ಅವ್ರವ್ರ ಹೀರೋನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಕೆಲಸ ಮಾಡೋಣ ರಚನಾ, ಫುಲ್ ನಮ್ಮ ಸೆಲೆಬ್ರಿಟೀಸ್ ಹತ್ರ ಎಲ್ಲ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದು IB ಸ್ಕೂಲ್ ಓಪನ್ ಮಾಡೋಣ. ಈ ಯಾರ್ಯಾರು ಹೇಳ್ತಿದಾರಲ್ಲ ಅನ್ಎಡ್ಯುಕೇಟೆಡ್ ಅದು, ಅವ್ರನ್ನೇ ಕರ್ಕೊಬಂದು ಪ್ಲೀಸ್ ಎಡ್ಯುಕೇಟ್ ದೆಮ್ ಅಂತ ಹೇಳೋಣ. ಲೆಟ್ಸ್ ಸಿ ಸೋ ವೆಲ್ ವರ್ಸ್ಡ್ ಹೈಲಿ ಎಡ್ಯುಕೇಟೆಡ್ ಪೀಪಲ್ ಬಂದು ಪಾಪ ಎಡ್ಯುಕೇಟ್ ಮಾಡ್ತಾರ ನೋಡೋಣ. ಏನ್ ಗೊತ್ತಾ ಆಗತ್ತೆ, ಸಿ ಹೌ ಇನ್ ಅ ಫ್ಯಾಮಿಲಿ, ಈಗ ಅಪ್ಪ ಅಮ್ಮ ಏನೇ ಮಾಡಲಿ ಹೆಂಗೆ ಒಂಥರ ಮಕ್ಕಳ ಮೇಲೆ ಅನ್ಕಂಡೀಷನಲ್ ಲವ್ ತೋರಿಸ್ತಾರಲ್ಲ, ವಾಟ್ ಎವರ್ ದ ಕಿಡ್ ಡಸ್. ಈಗ ವಿನೀಶ್ ನನ್ಗೆ ಅವ್ನು ಏನೇ ಮಾಡಿದ್ರು ನನ್ಗೆ ಅವನು ಇದ್ರ ತರ ಕಾಣಲ್ಲ, ಬಿಕಾಸ್ ಈಸ್ ಮೈ ಚೈಲ್ಡ್ ಅಂಡ್ ದಟ್ಸ್ ಅನ್ ಅನ್ಕಂಡೀಷನಲ್ ಲವ್. ಅದೇ ತರ ಪಾಪ ಫ್ಯಾನ್ಸು ದರ್ಶನ್ ಮೇಲೆ ತೋರಿಸೋದು, ಆಯ್ತಾ? ದೇ ಡೋಂಟ್ ಜಡ್ಜ್ ಹಿಮ್ ಆರ್ ಇದು, ಇಟ್ ಇಸ್ ಲೈಕ್ ಒನ್ ಪ್ಯೂರ್ ಫಾರ್ಮ್ ಆಫ್ ಲವ್ ಅಂತಾರಲ್ಲ, ಆ ತರ ಲವ್. ಅದಕ್ಕೆ ಈ ತರ ನೇಮ್ಸ್ ಕೊಡೋದು, ಅದಕ್ಕೆ ಈ ತರ ಮಾಕ್ ಮಾಡೋದು, ಇದೆಲ್ಲ ಮಾಡೋರು ಐ ಥಿಂಕ್ ಇಟ್ ಶೋಸ್ ದರ್ ಮೈಂಡ್ ಸೆಟ್. ಅವ್ರವ್ರ ತಿಳುವಳಿಕೆ ಪ್ರಕಾರ ಅವ್ರು ಮಾತಾಡ್ತಾರೆ ಅಂತ ಬಿಲೀವ್ ಮಾಡೋ ಪರ್ಸನ್ ನಾನು. ಸೊ ಅವ್ರ ನಾಲೆಡ್ಜ್ ಅಷ್ಟಿದ್ದೆ, ಈ ತರ ಒಬ್ಬರನ್ನ ಕೆಳಗ್ ತೋರ್ಸೋದು ಅದೆಲ್ಲ ಇಟ್ ಶೋಸ್ ದೇರ್ ಮೈಂಡ್ ಸೆಟ್. ಸೊ ಅದ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಮಚ್. ಓಕೆ, ಅದ್ರ ಬಗ್ಗೆ ಹೇಳಿದ್ರು ನನ್ಗೆ ಅನ್ಸುತ್ತೆ ಸುಮ್ಮನೆ ವೇಸ್ಟ್ ಆಫ್ ಮೈ ಎನರ್ಜಿ ಅಂಡ್ ಟೈಮ್. ಎಕ್ಸಾಕ್ಟ್. ಸೊ ಈಗ ಅಕ್ಕ, ದರ್ಶನ್ ಸರ್ಗೆ ಪ್ರಾಣಿಗಳಂದ್ರೆ ಇಷ್ಟ, ಪಕ್ಷಿಗಳಂದ್ರೆ ಇಷ್ಟ, ಕಾರ್ಸ್ ಅಂದ್ರೆ ಇಷ್ಟ, ನೇಚರ್ ಅಂದ್ರೆ ಇಷ್ಟ, ಫೋಟೋಗ್ರಫಿ ಅಂದ್ರೆ ಇಷ್ಟ, ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈಗ ವಿಜಯಲಕ್ಷ್ಮಿ ಅವ್ರಿಗೆ ಏನ್ ಇಷ್ಟ? ವಿಜಯಲಕ್ಷ್ಮಿ ಅವ್ರಿಗೆ ಏನ್ ಖುಷಿ ಕೊಡುತ್ತೆ? ನಂಗೆ ಬಟ್ಟೆಗಳು, ಫ್ಯಾಷನ್ ತುಂಬಾ ಇಷ್ಟ. And then I like going to temples. ನಂಗೆ ತುಂಬಾ ಪಾಸಿಟಿವಿಟಿ ಅನ್ಸುತ್ತೆ, ತುಂಬಾ ಪೀಸ್ ಕೊಡುತ್ತೆ. And then I like to be myself alone. ಜಾಸ್ತಿ ನಾಯ್ಸಿ ಪ್ಲೇಸ್ ನಂಗೆ ಇಷ್ಟ ಆಗಲ್ಲ, ಸ್ವಲ್ಪ ಕಾಮ್ ಪ್ಲೇಸಸ್ ಇಷ್ಟ. ದೆನ್ ಫುಡ್, ನಂಗೆ ಎಲ್ಲ ಥರ ಕ್ವಿಝೀನ್ಸ್ ಟ್ರೈ ಮಾಡಕ್ಕೆ ತುಂಬ ಇಷ್ಟ. ಟ್ರಾವೆಲ್, ಐ ಲೈಕ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಸನ್. ಐ ಥಿಂಕ್ ದೀಸ್ ಆರ್ ಥಿಂಗ್ಸ್ ನಂಗೆ ತುಂಬ ಓಕೆ ಹ್ಯಾಪಿಯಾಗಿ ಫೀಲ್ ಮಾಡಿಸೋದು. ಫ್ರೆಂಡ್ಸ್, ನಂಗೆ ಒಂದು ಸ್ಮಾಲ್ ಗ್ರೂಪ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಹ್ಯಾಂಗ್ ಔಟ್ ಮಾಡಕ್ಕೆ ತುಂಬ ಇಷ್ಟ. ಓಕೆ.